ಬದಲಾವಣೆ ಅನ್ನೋದು ನಮ್ಮ ಆಂತರ್ಯದ ಮಾತು. ಆಂತರ್ಯದ ವಿವೇಚನೆ, ವಿವೇಕ, ಬುದ್ಧಿವಂತಿಕೆ ಎಲ್ಲವೂ ಅಡಗಿರುತ್ತೆ. ನಮ್ಮನ್ನು ನಾವು ಬದಲಾಯಿಸ್ಕೋಬೇಕು, ಕೆಲವು ಬದಲಾವಣೆಗಳನ್ನು ಮಾಡ್ಕೋಬೇಕು, ಕೊಂಚ ಮಾರ್ಪಾಡುಗಳನ್ನು ಮಾಡ್ಕೋಬೇಕು, ತಿದ್ದಿ ತೀಡ್ಕೋಬೇಕು ಅನ್ನೋ ಬುದ್ಧಿವಂತಿಕೆ ಎಲ್ಲರಲ್ಲೂ ಕೆಲವು ಟೈಮಲ್ಲಿ ಬಂದ್ಬಿಡುತ್ತೆ. ಫಾರ್ ಎಕ್ಸಾಂಪಲ್, ಮೋಟಿವೇಶನ್ ಸ್ಪೀಚ್ ಕೇಳಿದಾಗ ಅಥವಾ ಮತ್ತೊಬ್ಬರ ಜೀವನ ಶೈಲಿಯನ್ನು ಕೇಳಿದಾಗ, ಪದೇ ಪದೇ ಅಮ್ಮ ಬೈಗುಳಗದ ಮಾತುಗಳನ್ನು ಆಡಿದಾಗ, ಅಪ್ಪ ಈ ರೀತಿ ಬದುಕೋದು ಸರಿಯಿಲ್ಲ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಾಗ, ಸಂಬಂಧಿಕರು ಆಡಿಕೊಂಡಾಗ, ಸ್ನೇಹಿತರು ನಗೆಪಾಟ್ಲು ಮಾಡಿದಾಗ ಅನಿಸುತ್ತೆ, ಇಲ್ಲ ನಮ್ಮ ನಡೆನುಡಿಲಿ ಏನೋ ಬದಲಾವಣೆಯನ್ನು ಮಾಡ್ಕೋಬೇಕು, ನಾವು ಇರುವ ರೀತಿ ಸರಿಯಿಲ್ಲ, ನಮ್ಮ ವಿವೇಚನೆ ಸರಿಯಿಲ್ಲ ಅಂತ. ಅಫ್ಕೋರ್ಸ್ ಅದೆಲ್ಲವೂ ವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದಕ್ಕೆ ಒಂದು ಇರುವಂತಹ ಅವಕಾಶನೇ ಹೊರತು ಬದಲಾವಣೆ ಅನ್ನೋದು ನಮ್ಮ ಆಂತರ್ಯದಿಂದ ಆಗಬೇಕು. ಯಾರನ್ನೋ ನೋಡಿ ಒಂದು ನೋಟದಲ್ಲಿ ನಮ್ಮನ್ನು ನಾವು ಬದಲಾಯಿಸ್ಕೊತೀವಿ ಅಂದರೆ ಅದು ನಮ್ಮ ಮೂರ್ಖತನ. ಯಾಕೆ ಅಂದರೆ ಕೆಲವು ವರ್ಷಗಳ ನಂತರ ಅಥವಾ ಕೆಲವು ತಿಂಗಳುಗಳ ನಂತರ ಆ ಬದಲಾವಣೆ ಮತ್ತೆ ಮಾರ್ಪಾಡಾಗುತ್ತೆ. ಬದಲಾವಣೆ ಯಾವ ರೀತಿ ಆಗಬೇಕು ಅಂದರೆ ಎಲ್ಲರ ಹಿತನುಡಿಗಳನ್ನು, ಎಲ್ಲರ ಸಜೆಷನ್ಗಳನ್ನು, ಎಲ್ಲರ ಮೋಟಿವೇಶನನ್ನು ಸ್ವೀಕಾರ ಮಾಡಬೇಕು. ಮೌನವಾಗಿ ನಾವೇ ಕೂತ್ಕೊಂಡು ಒಂದು ಸ್ಥಳದಲ್ಲಿ ಯೋಚನೆ ಮಾಡಿದಾಗ ನಮ್ಮ ಆಂತರ್ಯ ನಮಗೆ ಬುದ್ಧಿ ಮಾತುಗಳನ್ನು ಹೇಳ್ಕೊಡುತ್ತೆ. ಯಾವುದು ಸರಿ, ಯಾವುದು ತಪ್ಪು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಯಾವುದನ್ನು ತಿದ್ದಿ ತೀಡ್ಕೊಂಡ್ರೆ ನಾವು ಸುಂದರವಾದ ಗೊಂಬೆ ಆಗ್ತೀವಿ, ಸಮಾಜಕ್ಕೆ ಮಾದರಿ ಆಗ್ತೀವಿ, ಎಲ್ಲರೂ ನಮ್ಮನ್ನು ಇಷ್ಟಪಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅನ್ನೋ ವಿವೇಚನೆ ಬರೋದು ನಮ್ಮ ಆಂತರ್ಯದ ಬುದ್ಧಿ ನಮಗೆ ಹೇಳ್ಕೊಟ್ಟಾಗ. ನೋಡಿ, ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಎಲ್ಲೋ ಹೊರಗಡೆ ಇಲ್ಲ ರೀ, ಅದು ನಮ್ಮ ಅಂತರಂಗದಲ್ಲಿದೆ. ನಮ್ಮ ಆಂತರ್ಯವನ್ನು ನಾವು ಪ್ರಶ್ನೆ ಮಾಡ್ಕೋಬೇಕು, ನಮ್ಮ ಆಂತರ್ಯಕ್ಕೆ ನಾವು ಟೈಮ್ ಕೊಡಬೇಕು. ಯಾವಾಗಲೂ ಇತ್ತೀಚಿನ ದಿನಗಳಲ್ಲಿ ಮೊಬೈಲಲ್ಲಿ ಮುಳುಗೋಗ್ಬಿಟ್ಟಿರ್ತೀವಿ. ಯಾರೋ ಹೇಳೋ ಮಾತು ಕೇಳಿಕೊಂಡು ನಾವು ಕರೆಕ್ಟು ಅಂತ ನಾವು ಅನ್ಕೋತೀವಿ. ಬಟ್ ಅದಲ್ಲ, ಎಲ್ಲದಕ್ಕೂ ಉತ್ತರ ಇರೋದು ನಮ್ಮ ಒಳಗಡೆ, ನಮ್ಮ ಮನಸ್ಸಿನ ಒಳಗಡೆ. ಹಾಗಾಗಿ ನೀವು ನೋಡ್ಕೊಳ್ಳಿ, ಸಮಾಜವನ್ನು ತಿದ್ದಿ ತೀಡೋದಕ್ಕೆ ಹೋಗೋದು ಬದಲು ನಮ್ಮನ್ನು ನಾವು ಅರ್ಥಕೊಳ್ಳೋದು ತುಂಬ ತುಂಬ ಬೆಟರ್. ಅದರಲ್ಲಿ ಯಾರೋ ಒಬ್ಬರು ನಮಗೆ ಹಿತೈಷಿಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು ಹೇಳಿದಾಗ ನಮ್ಮನ್ನು ನಾವು ತೀಡ್ಕೋಬೇಕು ಅನ್ನೋ ಪರಿಕಲ್ಪನೆ ನಿಮಗೆ ಯಾವಾಗ ಬರುತ್ತೆ ಆಗ ಮೌನವಾಗಿ ಕೂತ್ಕೊಂಬಿಡಿ, ನಿಮ್ಮಲ್ಲಿ ಉತ್ತರ ಸಿಗುತ್ತೆ. ಯಾವುದನ್ನು ತಿದ್ಕೋಬೇಕು, ಯಾವುದನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ವಿವೇಚನೆ, ಪರಿಜ್ಞಾನ ನಿಮ್ಮಲ್ಲೇ ಇರುತ್ತೆ. ಆನ್ಸರ್ ಕೂಡ ಅಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ಆಂತರ್ಯದ ಬದಲಾವಣೆ ಅತಿ ದೊಡ್ಡ ಬದಲಾವಣೆ. ಯಾರಿಗೋಸ್ಕರನೋ ಯಾರೋ ಏನೋ ಹೇಳಿದ್ರು ಅಂತ ನಮ್ಮನ್ನು ನಾವು ತಿದ್ದುಕೊಳ್ಳೋದಕ್ಕೆ ಹೋಗೋದು ದೊಡ್ಡ ತಪ್ಪು. ಹಾಗಾಗಿ ಬುದ್ಧಿ ಮತ್ತೆ ನಮ್ಮಲ್ಲಿರೋದು, ಬೇರೆಯವರಲ್ಲ. ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಯಾವ ದಾರಿಲಿ ಹೋಗ್ತಾ ಇದ್ದೀವಿ ಅಂತ. ಬಟ್ ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕ್ಕೆ ರೆಡಿ ಇದ್ದೀವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಜನ ರೆಡಿ ಇದ್ದೀರಾ? ರಾತ್ರಿ ಮಲಗಬೇಕಾದ್ರೆ ಎಷ್ಟು ಜನ ನಿಮ್ಮನ್ನು ನೀವು ಪ್ರಶ್ನೆ ಮಾಡ್ಕೋತೀರಾ? ಇವತ್ತಿನ ಸಾಧನೆ ಏನು? ಈ ತಿಂಗಳ ಸಾಧನೆ ಏನು? ಈ ವರ್ಷದ ಸಾಧನೆ ಏನು? ನಾನು ಎಲ್ಲಿ ತಪ್ಪು ಮಾಡಿದೆ, ಎಲ್ಲಿ ತಪ್ಪು ಮಾಡಬಾರ್ದಾಗಿತ್ತು? ಇದೆಲ್ಲವನ್ನ ಆಂತರ್ಯಕ್ಕೆ ಕೇಳಿ ನೋಡಿ, ಎಲ್ಲ ಉತ್ತರವೂ ಅಲ್ಲೇ ಸಿಕ್ಬಿಡುತ್ತೆ. ಹಾಗಾಗಿ ನಿಮ್ಮೊಳಗಡೆನೆ ಎಲ್ಲ ಶಕ್ತಿಯೂ ಇದೆ. ಅದನ್ನು ತುಸು ಸಮಯ ಮಾಡಿಕೊಂಡು ನೋಡಿ. ಎಲ್ಲೋ ನಾವು ಇತ್ತೀಚಿನ ದಿನಗಳಲ್ಲಿ ಕಳೆದೋಗ್ತಾ ಇದ್ದೀವಿ. ಯಾರಿಗೋಸ್ಕರನೋ ನಮ್ಮ ಬದಲಾವಣೆ ಆಗ್ತಾ ಇದೆ. ಯಾರೋ ಏನೋ ಅಂದುಬಿಡ್ತಿಟ್ರು, ಅಥವಾ ನಮ್ಮ ಹಾವಭಾವ ಆಗಿರ್ಬೋದು, ಭಂಗಿ ಆಗಿರ್ಬೋದು, ನಮ್ಮ ನಡೆನುಡಿ ಆಗಿರ್ಬೋದು ಸರಿ ಇಲ್ಲ ಅಂತ ಕಮೆಂಟ್ ಪಾಸ್ ಮಾಡಿದ್ರು, ಅಥವಾ ಅವರ ಹೇಳಿಕೆ ದೃಷ್ಟಿಕೋನ ಸರಿ ಇಲ್ಲ ಅಂದರೆ ನಮ್ಮನ್ನು ನಾವ್ಯಾಕೆ ಬದಲಾಯಿಸ್ಕೋಬೇಕು? ನಮ್ಮಲ್ಲೂ ಕೂಡ ಕೆಲವು ಒಳ್ಳೆ ಗುಣಗಳಿರ್ತವೆ. ಅದನ್ನು ಕೆಲವು ಜನರು ಗುರುತಿಸಿರ್ತಾರೆ. ಅದಕ್ಕಾಗಿ ಆದರೂ ನಮ್ಮ ಒಳ್ಳೆ ಗುಣಗಳನ್ನ ನಾವು ಎತ್ತಿ ಹಿಡಿಬೇಕು. ಯಾವಾಗಲೂ ನಮ್ಮ ನೆಗೆಟಿವಿಟಿನೇ ಪ್ಲಸ್ ಪಾಯಿಂಟ್ ಮಾಡೋರ ಜೊತೆ ದೂರ ಇದ್ದುಬಿಡಿ. ಯಾವಾಗಲೂ ಪಾಸಿಟಿವಿಟಿ, ಇದು ಕರೆಕ್ಟ್ ಇದೆ, ಅದನ್ನು ಮುಂದುವರಿಸು. ಕೆಲವು ನೆಗೆಟಿವಿಟಿನ ಸ್ವಲ್ಪ ಹೈಡ್ ಮಾಡು ಅಂದಾಗ ಅಂಥವನ್ನ ಕ್ಯಾಚ್ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ. ರಿವ್ಯಾಲ್ಯೂಯೇಷನ್ ನೀವೇ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಉತ್ತರ ನಿಮ್ಮಲ್ಲೇ ಇದೆ. ಹಾಗಾಗಿ ನಿಮ್ಮನ್ನು ನೀವು ಶಕ್ತಿಯುತ ಮಾಡ್ಕೋಬೇಕೇ ಹೊರತು ಯಾರನ್ನೋ
ಯಾರನ್ನೋ ಮೆಚ್ಚಿಸೋದಕ್ಕೋಸ್ಕರ ನಮ್ಮ ಬದುಕು ಬೇಡ. ಏನಂತೀರಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.